ಗೋಲ್ಡನ್ ಹೆಲ್ತ್ ಫೌಂಡೇಶನ್ ಕಿನ್ಯಾ ಇದರ ನೂತನ ಕಟ್ಟಡದ ಉದ್ಘಾಟನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮಗೆ ಗೌರವಿತರು, ನಮಗೆ ಹಿರಿಯರಾಗಿರುವಂತಹ ಈ ಒಂದು ಗೋಲ್ಡನ್ ಹೆಲ್ತ್ ಫೌಂಡೇಶನ್ ಅಧ್ಯಕ್ಷ ಅಂತ ಜನಾಬ್ ಹಾಜಿ ಮೂಸಾ ಅಬ್ಬಾಸ್ ಕುಯಕ್ಕರ್ ಅವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಗಳು ಉಪಸ್ಥಿತವಂತಹ ಕಣಚೂರು ಶಿಕ್ಷಣ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ಅಂತ ಗೌತಮ್ ಕಣಚೂರು ಮೋನಾಕನ್ ಅವರೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಉದ್ಯಮ ಸ್ಥಾಪಿಸಿ ಬಹಳಷ್ಟು ಜನರಿಗೆ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸಿದಂತಹ ಗೌರವಿತರು, ಎಕ್ಸ್ಪರ್ಟೈಸ್ ಸಂಸ್ಥೆಯ ಡೈರೆಕ್ಟರ್ ಆಗಿರುವಂತಹ ಅಶ್ರಫ್ ಕರ್ನೀರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಈ ಊರಿಗೆ ಮಾತ್ರ ಅಲ್ಲ ನಮ್ಮ ತಾಲೂಕು ಮಟ್ಟಕ್ಕೆ ತನ್ನ ಸೇವೆ ಕೊಟ್ಟಂತ ಹಿರಿಯರಾಗಿದ್ದ ಅಲಿಕುഞ്ഞി ಪಾರೆ ಅವರೇ, ಉದ್ಯಮ ಕ್ಷೇತ್ರದಲ್ಲಿ ಅವತ್ತಿನ ಕಾಲದಲ್ಲಿ ನಮ್ಮ ಉಲ್ಲಾಲಕ್ಕೆ ಮತ್ತು ಗೌರವ ತಂದಂತ ಎಚ್.ಎನ್. ಹಮೀದಾ ಖಾನ್ ಅವರೇ, ನನ್ನ ಸನ್ಮಿತ್ರ ಯುವಕರಾಗಿಂತ ಸುಲ್ತಾನ್ ಬಿಲ್ಡರ್ ಮಾಲಕರಾಗಿರುವಂತಹ ಮೊಹಮ್ಮದ್ ಯೂಬೀರ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂತಹ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿರುವಂತಹ ಸಿರಾಜ್ ಕಿನ್ಯಾರ್ ಅವರೇ, ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾಗಿರುವಂತಹ ಎನ್.ಎಸ್. ಕರೀಂ ಅವರೇ, ಅದೇ ರೀತಿ ಗೌರವಿತರು ಹಿರಿಯರಾಗಿರುವಂತಹ ಇಸ್ಮಾಯಿಲ್ ಹಾಜಿ ಕೆ.ಎಸ್. ಅವರೇ, ಬಹುಶಃ ಗ್ರಾಮ ಪಂಚಾಯತ್ ಸದಸ್ಯರಾಗುವಂತಹ ಫಾರೂಕ್ ಕಿನ್ಯಾರ್ ಅವರೇ, ಈಗ ನಮ್ಮ ಮಾದೇಶಂತ ಜಯಂತ್ ಪೂಜಾರ್ ಅವರೇ, ರವಿ ಪೂಜಾರ್ ಅವರೇ, ಕೃಷ್ಣಪ್ಪ ಪೂಜಾರ್ ಅವರೇ, ನನ್ನ ಸನ್ಮಿತ್ರರಂತ ಜಾಹಿದ್ ಮಲಾರ್ ಅವರೇ, ಅದೇ ರೀತಿ ಆರೋಗ್ಯ ಆಯುಷ್ದಲ್ಲಿ ತನ್ನ ನೇತೃತ್ವ ವಹಿಸಿದಂತ ಡಾಕ್ಟರ್ ಇಕ್ಬಾಲ್ ಅವರೇ, ಎನ್ಎಫ್ಐ ಸಂಸ್ಥೆಯ ಮ್ಯಾನೇಜರ್ ಅಂತ ಅಬ್ದುಲ್ ರಜಾಕ್ ಅವರೇ, ಸನ್ಮಿತ್ರರಂತ ಇಮ್ರಾನ್ ಅವರೇ, ಬಹುಶಃ ಲೋಣವಾಳದನ್ನ ವ್ಯಾಪಾರ ಪ್ರಾರಂಭ ಮಾಡಿಸಿಕೊಂಡು ಎಲ್ಲ ಪ್ರೀತಿಗೆ ಪಾತ್ರರಾಗಿರುವಂತ ಆಸಿಫ್ ಅವರೇ, ಈ ಕಾರ್ಯಕ್ರಮ ನಿರ್ವಹಿಸಿದಂತ ಸ್ವಾಗತ ಮಾಡಿದ ಸನ್ಮಿತ್ರರಂತ ಸಮದ್ ಅವರೇ, ನಮ್ಮೆಲ್ಲ ಗೌರವಿತರು ಹಿರಿಯರಾಗಿಂತ ವಿ ಎ ಖಾದರ ಖಾನ್ ಅವರೇ, ಅದೇ ರೀತಿ ವೇದಿಕೆ ನಮ್ಮ ಅಬ್ಬಾ ಖಾನ್ ಅವರೇ, ಅದೇ ರೀತಿ ಇಸ್ಮಾಯಿಲ್ ಈಗ ತನ್ನ ಗೌರವ ಸ್ವೀಕರಿಸಿದಂತ ನಮ್ಮೆಲ್ಲರ ಡಾಕ್ಟರ್ ಆಗುವಂತ ಅಫ್ರಾರ್ ಅವರೇ, ಅದೇ ರೀತಿ ನಮ್ಮ ಚಂದ ಅಲ್ಲೇ ಬೇರೆಲ್ಲರು ಇಸ್ಮಾಯಿಲ್ ಹಾಜಿ ಮತ್ತು ಅಧ್ಯಕ್ಷರು ನಾನು ಕೇಳಿದ್ರೆ ಕನ್ಫ್ಯೂಸ್ ಆಗ್ತಾರೆ, ಅದಕ್ಕೆ ಫಸ್ಟ್ ಚಂದ್ರ ನೋಡ ಎಲ್ಲ ವೇದಿಕೆ ಎಲ್ಲ ನಮ್ಮ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ನಾನು ಕೂಡ ಹೇಳಿದೆ ಬೇರೆ ಬೇರೆ ಕಡೆ ಹೋಗ್ಲಿಕ್ಕಿದೆ, ಬೆಳಿಗ್ಗೆ 9 ಗಂಟೆಗೆ ಬರ್ತೇನೆ ಅಂತೇಳಿ ನೋಡೋ ಬೆಳಿಗ್ಗೆ ಮನೆಯಲ್ಲಿ ಬಹಳಷ್ಟು ಜನರು ನನಗೆ ಮತ್ತೆ ಇಲ್ಲಿ ಲೇಟ್ ಆಗ್ತಾರೆ ನನಗೆ ಗೊತ್ತಿದೆ. ಅದು ಎಲ್ಲೆಲ್ಲಿಂದ 6 ಗಂಟೆಗೆ ಎದ್ದು ಮನೆಗೆ ಬಂದವರನ್ನು ಕೆಲಸ ಮಾಡಿಸಿ ಕೊಡದಿದ್ರೆ ಅವ್ರಿಗೆ ಕೂಡ ಒಂದು ಬೇಸರ ಆಗುವಂಥದ್ದು ವಿಚಾರ. ಸೊ ಅಲ್ಲಿ ಅವರ ಕೆಲಸ ಮಾಡಿ ಇಲ್ಲಿಗೆ ಬರುವಾಗ ಸ್ವಲ್ಪ ತಡವಾಗಿದೆ, ನಿಮ್ಮೆಲ್ಲ ಕ್ಷಮೆ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಇವತ್ತು ಇದರ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರನ್ನು ಕಿನ್ಯಾ ಗ್ರಾಮದ ಎಲ್ಲರನ್ನು ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಊರಿಗೆ ಪ್ರಯೋಜನ ಆಗುವಂತಹ ಒಂದು ಯೋಜನೆಯನ್ನು ಗೋಲ್ಡನ್ ಹೆಲ್ತ್ ಫೌಂಡೇಶನ್ ಕಿನ್ಯಾದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸೇರಿಕೊಂಡು ಭವಿಷ್ಯದ ಜನಾಂಗಕ್ಕೆ ನಿರ್ಮಾಣ ಮಾಡಿ ಕೊಟ್ಟಿರುತ್ತಾರೆ. ಕಿನ್ಯಾ ಗ್ರಾಮ ಒಂದು ಅತ್ಯುತ್ತಮವಾದ ಗ್ರಾಮ. ಕಿನ್ಯಾ ಗ್ರಾಮ ಒಂದು ಸಹೋದರತೆ, ಪ್ರೀತಿ, ವಿಶ್ವಾಸದ ಗ್ರಾಮ. ಬಹುಶಃ ಈ ಗ್ರಾಮ ಇಷ್ಟೆಲ್ಲ ಒಂದು ಗೌರವಪೂರ್ವಕವಾಗಿ ಬರಬೇಕಾದ್ರೆ ನಮ್ಮಲ್ಲಿ ಬಹಳಷ್ಟು ಹಿರಿಯರು ಇವತ್ತು ನಮ್ಮ ಕಣ್ಣ ಮುಂದೆ ಅವರು ಇಲ್ಲ. ಅದವರ ವ್ಯಕ್ತಿತ್ವ, ಅವರ ಪ್ರೀತಿ, ಅವರು ಕೊಟ್ಟಂತ ದೊಡ್ಡ ಮಟ್ಟದ ಸಹಕಾರ ನಾವು ಯುವ ಜನಾಂಗ ಇಲ್ಲಿ ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ನೀವು ಕೂಡ ಅವರನ್ನು ಆಗಾಗ ನೀವು ನೆನಪಿಸ್ಕೊಳ್ತಾ ಇರ್ತೀರಿ. ಅದಕ್ಕಾಗಿ ನಾನು ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಾಗ ನಾನು ಮಾತಾಡೋ ಯಾವಾಗಲೂ ಕೂಡ ನಾನು ಹೇಳ್ತಾ ಇರ್ತೇನೆ. ಅದು ನಮ್ಮ ಒಂದು ಹುಸೇನ್ ಕುಂಜಿ ಹಾಜಿ ಅವರು ಇರಲಿ, ಸಾಧು ಕುಂಜಿ ಮಾಸ್ಟರ್ ಅವರು ಇರಲಿ, ಮುಸಾ ಹಾಜಿ ಅವರು ಇರಲಿ, ನಮ್ಮ ಈಗ ಕೋಆಪರೇಟಿವ್ ವೈಫ್ ಉಪಾಧ್ಯಕ್ಷ ಆದ ಅಫ್ಸಲ್ ಅವರ ಅಣ್ಣ ಅವರು ಹುಸೇನ್ ಹಾಕನ ಅವರು ಇರಲಿ, ಅದೇ ಶೇಖ್ ಬಾಜಿ ಅವರು ಇರಲಿ, ಇದೇ ರೀತಿ ಬೇರೆ ಬೇರೆ ಎಲ್ಲ ಜಾತಿ ಧರ್ಮದ ನಮ್ಮ ವಾಮನ ಪೂಜಾರಿ ಅವರು, ಮಹಾಬಲ್ ಪೂಂಜಾರ್ ಅವರು, ಈ ರೀತಿ ಬಹಳಷ್ಟು ಯುವಕರು ಹಿರಿಯರು ಅವತ್ತಿನ ಕಾಲದಲ್ಲಿ ಮೂಲಭೂತ ಸೌಕರ್ಯ ಇಲ್ಲದಿದ್ದರೂ ಕೂಡ, ಸರಿಯಾದ ಆರ್ಥಿಕ ಪರಿಸ್ಥಿತಿ ಇಲ್ಲದಿದ್ದರೂ ಕೂಡ, ಸರಿಯಾದ ಒಂದು ರಸ್ತೆ ಅಥವಾ ನೀರಿನ ಅಥವಾ ಮನೆ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಕಿನ್ಯಾ ಗ್ರಾಮದ ಗೌರವಕ್ಕೆ ಒಂದೇ ರೀತಿ ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಬಂದಿದ್ದಾರೆ. ಈಗಾಗಲೇ ಹೇಳಿದ್ದಾರೆ, ಕಿನ್ಯಾ ಬಹುಶಃ ಮೋನಾಕನ್ನೂರ ಅಜ್ಜ ಇಲ್ಲಿ ಆಡಳಿತ ಆ ಒಂದು ಮಸೀದಿ ಮುಖ್ಯಸ್ಥರಾಗಿದ್ದು ಹೌದಾ, ಎಲ್ಲ ಹಿರಿಯರಲ್ಲಿ ಗೌರವ ತಂದು ಕೊಟ್ಟಿದ್ದಾರೆ. ಆ ಗೌರವವನ್ನು ಮುಂದುವರಿಸಿಕೊಂಡ ಜವಾಬ್ದಾರಿಯನ್ನು ಪ್ರಪ್ರಥಮವಾಗಿ ಕಿನ್ಯಾ ಗ್ರಾಮದ ಪ್ರತಿಯೊಬ್ಬ ಯುವಕರು ಇವತ್ತು ಹಮ್ಮಿಕೊಂಡು ಪ್ರೀತಿ ವಿಶ್ವಾಸವನ್ನು ಗ್ರಾಮವಾಗಿ ಅದನ್ನು ಶಾಶ್ವತವಾಗಿ ಮುಂದುವರಿಸಿಕೊಳ್ಳಿ
ಮುಂದುವರಿಸಿಕೊಳ್ಳಿಕ್ಕೆ ತಮ್ಮದಾದ ಕೊಡುಗೆ ತಾವು ಏನು ಕೊಡ್ತಾ ಇದ್ದೀರಾ ಅದನ್ನು ಇನ್ನಷ್ಟು ಮುಂದುವರಿಸಿಕೊಂಡು ಕೂಡ ಹೋಗ್ಬೇಕನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು ಬಹುಶಃ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರನ್ನೆಲ್ಲರಿಗೂ ಅಭಿನಂದಿಸ್ತೇನೆ. ಇಡೀ ನಮ್ಮ ಉಳ್ಳಾಲ ತಾಲೂಕಿನಲ್ಲಿ, ಮಂಗಳೂರು ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ಗ್ರಾಮಕ್ಕೆ ಅತ್ಯುತ್ತಮವಾದ ಕೆಲಸ ಕಾರ್ಯಗಳಿಗೆ ಮತ್ತು ಎಲ್ಲಾ ರೀತಿಯ ಸವಲತ್ತನ್ನು ಒದಗಿಸಿದ ಗ್ರಾಮ ಏನಾದಿದ್ರೆ ಕಿನ್ಯ ಗ್ರಾಮ ಅಂತ ಹೇಳಿ ಗಾಂಧಿ ಪುರಸ್ಕಾರ ಯೋಜನೆಯನ್ನು ಕೂಡ ಇವತ್ತು ಸಿಕ್ಕಿದೆ. ಅದು ಬಹುಶಃ ಅವರಿಗೆ ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ಆ ಗ್ರಾಮ ಪಂಚಾಯತಿಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟ ಕಾರಣ ಇವತ್ತು ಆ ಗ್ರಾಮ ಪಂಚಾಯತ್ ನಂಬರ್ 1 ಗ್ರಾಮ ಇವತ್ತು ಬಂದಿದೆ. ಅದಕ್ಕೆ ಇಡೀ ಊರಿಗೆ ಸಿಕ್ಕಿದಂತ ಗೌರವ ಅಂತ ಹೇಳಿಕೊಂಡು ನಾನು ಅತ್ಯಂತ ಸಂತೋಷದಿಂದ ಕಿನ್ಯ ಗ್ರಾಮದ ಸಣ್ಣ ಮಕ್ಕಳಿಂದ ಹಿಡಿದು ಅತ್ಯಂತ ಹಿರಿಯರ ತನಕ ಸರ್ವರು ಕೂಡ ಅಭಿನಂದಿಸಿ ಆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸರ್ವ ಸದಸ್ಯರನ್ನು ಕೂಡ ನಾನು ಅಭಿನಂದಿಸಿ ಶುಭಾಶಯ ಸಲ್ಲಿಸಕ್ಕೆ ನಾನು ಇವತ್ತು ಬಯಸ್ತೇನೆ. ಗೋಲ್ಡನ್ ಹೆಲ್ತ್ ಫೌಂಡೇಶನ್ ಕಿನ್ಯ ತಮ್ಮ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮ ಒಂದು ಹೆಜ್ಜೆ ಆಲೋಚನೆ ಮಾಡಿಕೊಂಡು ಉತ್ತಮವಾದ ವಾತಾವರಣ ನಿರ್ಮಾಣ ಬೇಕಂತೇಳಿ ಬೇರೆ ಬೇರೆ ಕೆಲಸ ತಾವು ಹಮ್ಮಿಕೊಂಡು ಬಂದಿದ್ದೀರಿ. ನೀವೆಲ್ಲ ಯೋಜನೆಗಳು ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೋನಕರು ಕೂಡ ಕೇಳಿದ್ದಾರೆ ಏನೆಲ್ಲ ಸಹಕಾರ ಬೇಕು, ನಮ್ಮ ರೀತಿಯ ಸಹಕಾರ ಕೊಡ್ತೇವೆ. ಅಶ್ರಫ್ ಅವರಿದ್ದಾರೆ, ಅಮಿತ್ ಎಲ್ಲರೂ ಕೂಡ ಯಾರೆಲ್ಲ ಉತ್ತಮವಾದ ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೂಡ ತಮ್ಮ ಸಂಪೂರ್ಣವಾದ ಸಹಕಾರ ಖಂಡಿತವಾಗಿ ಕೊಡ್ತಾರಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಇಲ್ಲಿ ಬರುವಂತ ಒಂದು ಭವಿಷ್ಯದ ದಿನಗಳಲ್ಲಿ ಗೋಲ್ಡನ್ ಹೆಲ್ತ್ ಫೌಂಡೇಶನ್ ಕಿನ್ಯ ಅದು ಇಡೀ ಕಿನ್ಯ ಗ್ರಾಮದ ಸರ್ವ ಜನರ, ಸರ್ವ ಧರ್ಮದವರ ಪ್ರೀತಿ ವಿಶ್ವಾಸದ ಒಂದು ಶಕ್ತಿ ಕೇಂದ್ರವಾಗಿ ಪರಿವರ್ತನೆ ಆಗಬೇಕು. ಅದು ನಿಮ್ಮ ಯೋಜನೆ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆರೋಗ್ಯ ಕ್ಷೇತ್ರದ ಒಂದು ಭಾಗ ಮಾತ್ರ, ಎಲ್ಲವೂ ಕೂಡ ಕ್ರೋಢೀಕರಿಸಿಕೊಂಡು ಬರುವಂತ ಕೆಲಸ ಇವತ್ತು ತಾವು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೌಹಾರ್ದತೆ, ಪ್ರೀತಿ ವಿಶ್ವಾಸದ ಕಿನ್ಯ ಗ್ರಾಮ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಬೇಕಾ ಅದು ನಿಮ್ಮ ಪ್ರೀತಿಯ ಸೌಹಾರ್ದತೆ ಒಂದು ಮಾಹಿತಿ ಕೇಂದ್ರ ಕೂಡ ಸರ್ವರಿಗೆ ಕೂಡ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ಎಲ್ಲರೂ ಕೂಡ ಯಾವುದೇ ಒಂದು ಗೊಂದಲವಿಲ್ಲದೆ ಎಲ್ಲ ಹಿರಿಯರು ಜೊತೆಯಾಗಿ ಇದ್ದು ಮುಂದೆ ಹೋಗುವಂತಹ ದೊಡ್ಡ ಮಟ್ಟದ ಒಂದು ಇಡೀ ಊರ ಹಿರಿಯರ ಒಂದು ದೊಡ್ಡ ಮಟ್ಟದ ಒಂದು ಜ್ಞಾನ ಮತ್ತು ಒಂದು ಮಾರ್ಗದರ್ಶನ ಕೊಡುವಂತ ಕೇಂದ್ರ ಕೂಡ ಹಾಗೆ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ತಮಗೆ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ತಾವು ಹೆಚ್ಚಿನ ಒತ್ತನ್ನು ತಾವು ಕೊಡ್ತಾ ಇದ್ದೀರಿ, ಸಂತೋಷ, ನಾನು ಇಲ್ಲ ಅಂತ ಹೇಳುವುದಿಲ್ಲ. ನಾನು ಆರೋಗ್ಯ ಸಚಿವರಾಗಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರೋಗ್ಯ ವ್ಯವಸ್ಥೆ ಏನಂತ ನಾನು ಚೆನ್ನಾಗಿ ನಾನು ಅರ್ಥ ಮಾಡಿಕೊಂಡು ಬಂದವನು. ಆರೋಗ್ಯ ಕ್ಷೇತ್ರ ಈಗಾಗಲೇ ಹೇಳಿದಾಗೆ ನಾವು ರೋಗ ಬಂದು ಮದ್ದು ಕೊಡೋಕ್ಕಿಂತಲೂ ರೋಗ ಬರದ ರೀತಿ ನೋಡಿಕೊಳ್ಳಿಕ್ಕೆ ದೊಡ್ಡ ಮಟ್ಟದ ಜನಜಾಗೃತಿ ಕಾರ್ಯಕ್ರಮ ಅದು ಈ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತು ಆಗಬೇಕು. ಯಾವುದೇ ರೋಗವು ಕೂಡ ಆಟೋಮ್ಯಾಟಿಕ್ ಮೇಲಿಂದ ಆಟೋಮ್ಯಾಟಿಕ್ ಬರುವುದಿಲ್ಲ, ಯಾರಿಗೂ ಕೂಡ ತನ್ನಿಂದ ತಾನೇ ಯಾರಿಗೂ ಕೂಡ ರೋಗ ಬರುವುದಿಲ್ಲ. ಎಲ್ಲ ರೋಗಗಳು ಬರುವುದೇನು ನಮ್ಮ ಊಟದ ವ್ಯವಸ್ಥೆ, ಫುಡ್ ಹ್ಯಾಬಿಟ್ಸ್. ಎರಡು ನಮ್ಮ ಲೈಫ್ ಸ್ಟೈಲ್ ನಮ್ಮ ದಿನನಿತ್ಯದ ವ್ಯಕ್ತಿತ್ವ. ನೀವು ಎಷ್ಟು ಗಂಟೆಗೆ ಬೆಳಿಗ್ಗೆ ಹೇಳ್ತೀರಿ, ಎಷ್ಟು ಗಂಟೆ ವಾಕಿಂಗ್ ಹೋಗ್ತೀರಿ, ಎಷ್ಟು ನೀವು ಸ್ವಚ್ಛತೆ ಇದ್ದೀರಿ, ಇದೆಲ್ಲವೂ ಕೂಡ. ಮೂರನೇದು ನಿಮ್ಮ ಎನ್ವೈರನ್ಮೆಂಟ್. ಈ ಮೂರನ್ನು ದೊಡ್ಡ ಮಟ್ಟದ ಜನಜಾಗೃತಿ ನೀವು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಮಾಡುವಂಥ ಕೆಲಸ, ಆ ಪ್ರತಿ ಗ್ರಾಮದ ಪ್ರತಿಯೊಂದು ಮನೆಗೂ ಕೂಡ ಮಾಡುವಂಥ ಜವಾಬ್ದಾರಿ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವಾಗೆಲ್ಲ ರೋಗ ನಮಗೆ ಬರಲಿಕ್ಕೆ ಪ್ರಾರಂಭ ಆಯಿತು, ಯಾವಾಗ ನಾವು ಪ್ರಕೃತಿಯಿಂದ ದೂರ ಆಗಲಿಕ್ಕೆ ಪ್ರಾರಂಭ ಆಗ್ತೇವ ಆಗೆಲ್ಲವೂ ಕೂಡ ನಮ್ಗೆ ರೋಗ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ನಮ್ಮ ದೇವರು ಪರಿಸರ ಮತ್ತು ಪ್ರಕೃತಿಗೆ ಹೊಂದಿಕೊಂಡೇ ಅದು ಹಿಂದಿಂದ ಕೂಡ ಸೃಷ್ಟಿ ಮಾಡಿದ್ದಾನೆ. ಯಾವಾಗ ನಾವು ಪ್ರಕೃತಿಯ ಒಳಪಟ್ಟು, ಪ್ರಕೃತಿಯ ಪರಿಸರದ ಒಳಪಟ್ಟು ನಾವು ಜೀವನ ಮಾಡ್ತಿದ್ದೇವ ಆ ಎಲ್ಲ ಆರೋಗ್ಯವಂತ ಬಲ ಕರೆಕ್ಟ್ ಆಗಿರ್ತದೆ. ಯಾವಾಗ ನಾವು ಪ್ರಕೃತಿಯನ್ನು ಬಿಟ್ಟು ದೂರ ಬರುವಂತ ಕೆಲಸ ಆಯಿತು, ರೋಗಗಳು ಕೂಡ ಜಾಸ್ತಿ ಆಗುವಂತ ವಿಚಾರ ಕೂಡ ಇವತ್ತು ಆಗಿದೆ. ಆದ ಕಾರಣ ಹಿಂದೆ ಪ್ರತಿಯೊಂದು ಮನೆಯಲ್ಲಿ ಕೂಡ ನಮ್ಮ ಮನೆಯೊಂದು ಕೈ ಬೇವಿನ ಒಂದು ಮರ ಇತ್ತು, ಅಥವಾ ಇನ್ನೊಂದು ಬೇರೆ ಬೇರೆ ರೀತಿಯ ಒಂದು ಮನೆ ಇತ್ತು ಪ್ರತಿಯೊಂದು ಮನೆಯಲ್ಲಿ ಕೂಡ. ಈಗ ಯಾವ ಮನೆಯಲ್ಲಿದೆ ಕೈ ಬೇವಿನ ಮರ? ಕೈ ಬೇವು ಅಂತ ಏನಿದ್ರೆ ಬೇರೆ ಬೇರೆ ಮರಗಳ ಇದ್ದರೆ ಅದರ ಗಾಳಿಯಿಂದಲೇ ಎಲ್ಲ ರೋಗಗಳು ಕೂಡ ಏನು ಇವತ್ತು ರೋಗವಾದ ಇನ್ಸೆಕ್ಟ್ ಬಗ್ಗೆ ಏನು ನಮ್ಮ ಆ ಒಂದು ಕ್ರಿಮಿ ಹೇಳ್ತೇವಲ್ಲ ಬದೇ ಅದ ಗಾಳಿಯಿಂದಲೇ ಬಹುಶಃ ಇವತ್ತು ದೂರ ಹೋಗುವಂತ ವಿಚಾರ ಇವತ್ತಿತ್ತು. ಆದ ಕಾರಣ ನನಗೆ ನೆನಪಿದೆ, ಮುಂಚೆ ಹೆಚ್ಚಿಗೆ ಇದ್ರೆ ಕೈ ಬೇವು ಬಿಸಿ ನೀರಿಗೆ ಕೈ ಬೇವು ಸೊಪ್ಪಾಗಿ ಅದಲ್ಲಿ ನಮಗೆ ಸ್ನಾನ ಮಾಡುವಂತ ವಿಚಾರ ಇತ್ತು. ಈಗ ಇದಕ್ಕೆ ಯಾರಿಗೆ ಬೇಕು? ಯಾರಿಗೂ ಕೂಡ ಅರ್ಜೆಂಟಲ್ಲಿ ಯಾರಿಗೂ ಇಲ್ಲದಂತ ಪರಿಸ್ಥಿತಿ ಇರ್ತಾರೆ. ಹಾಗಾಗಿ ನೀವು ಕಿನ್ಯ ಗ್ರಾಮದ ಪ್ರತಿಯೊಂದರಿಗೂ ಕೂಡ ನಮ್ಮ ಆಯುಷ್ ಡಾಕ್ಟರ್ ಇದ್ದಾರೆ, ನಾನೇ ಕೇಳಬೇಕು, ಇವರು ಎಲ್ಲಿದ್ದಾರೆ? ಇವರು ಇದ್ದಾರಲ್ಲ, ಒಂದು ದಿವಸ ಕರೆಸಿಕೊಂಡು ನಮ್ಮ ಸುತ್ತಮುತ್ತಲಿನ ಮನೆಯಲ್ಲಿ ಯಾವುದೆಲ್ಲ ಮರಗಳು ಬೇಕಂತ ಹೇಳಿಕೊಂಡು ಮಾತಾಡಿ ಈ ಗ್ರಾಮ
ಗ್ರಾಮದ ಪ್ರತಿಯೊಂದು ಮನೆಯಲ್ಲಿ ಕೂಡ ಬರಬೇಕು. ಆರೋಗ್ಯಪೂರ್ವಕವಾದ ಮರಗಳು ಏನಿದೆ ಅಲ್ಲ, ಅದು ಪ್ರತಿಯೊಂದು ಮನೆಯಲ್ಲಿ ತರುವಂಥ ಕೆಲಸ ಇವತ್ತು ಆಗಬೇಕು. ಅದು ದೊಡ್ಡ ಮಟ್ಟದ ಜನಜಾಗೃತಿ ಮಾಡಬೇಕು. ಒಂದು ವನ ಮಹೋತ್ಸವದ ಜೊತೆಯಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಾಗೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಅವತ್ತು ಒಂದೇ ದಿವಸ ನಿಂತು ಆ ಮನೆಯವರಿದ್ದು ನಿಂತು ಅದನ್ನು ನೋಡಿಕೊಂಡು ಮತ್ತೆ ನೀವು ನೋಡಿಕೊಂಡು ಅದಕ್ಕೊಂದು ಪ್ರೈಸು ಕೊಡುವಂಥ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಮುಂದಿನ 5 ವರ್ಷ ಆಗುವಾಗ ಎಲ್ಲ ಆರೋಗ್ಯಪೂರ್ವಕವಾದ ಗಿಡ ಮರಗಳು ಇವತ್ತು ಬರುವಂಥ ಅವಕಾಶ ಮಾಡುವಂಥ ವ್ಯವಸ್ಥೆ ಇವತ್ತು ಮಾಡಬೇಕಾಗ್ತದೆ. ಅದನ್ನು ಮೀರಿ ಊಟದ ವ್ಯವಸ್ಥೆ ಸಂಬಂಧಪಟ್ಟ ಇದೆ. ಅದು ನಾವು ಎಷ್ಟು ಹೇಳಿದ್ರು ಕೂಡ ಇದು ಅಷ್ಟು ಸುಲಭ ಇಲ್ಲ ಬಿಡ್ಲಿಕ್ಕೆ. ಯಾಕೆಂತ ಹೇಳಿದ್ರೆ ಇದು ತಾಯಂದಿರಿಗೆ ದೊಡ್ಡ ಮಟ್ಟದ ಜನಜಾಗೃತಿ ಇವತ್ತು ಮಾಡೋ ಕೆಲಸ ಇವತ್ತು ಅತಿ ಅಗತ್ಯ. ನನ್ನ ತಾಯಂದಿರು ಕೂಡ ಸೇರಿಸಿಕೊಂಡು ನಾನು ಹೇಳುವಂಥದ್ದು, ತಾಯಂದಿರಲ್ಲಿ ಏನಿದೆ, ಮಗ ಗುಂಡಾಗಿರ್ಬೇಕು, ಬೇರೆ ಏನಿಲ್ಲ. 1 ಪಾಯಿಂಟ್ ಪ್ರೋಗ್ರಾಮ್, ಮಗ ದಪ್ಪ ಆಗಿರ್ಬೇಕು. ಮಗನಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ತಿನ್ನಿಸಿ ಮಗ ಗುಂಡು ಆಗಿರ್ಬೇಕು ಹೊರತು ಬೇರೆ ಏನು ಪಾಯಿಂಟ್ ತಂದೆ ತಾಯಿದ್ರು ಇವತ್ತು ಇಲ್ಲ. ಮಗನಿಗೆ ಏನಾಗಿದೆ, ನಮಗೆಲ್ಲ ನಮ್ಮನ್ನು ಸೇರಿಸಿಕೊಂಡು ತನ್ನದೇ ನಮ್ಗೆ ತಿನ್ನಿಸಿ ಈಗ ಕೇಳಿ ಅಂತ ಯಾರ ಹತ್ರ ನೀನು ಐಸ್ ಕ್ರೀಮ್ ತಿನ್ಬೇಡ ಮಾರೆ, ನಿನಗೆ ಶುಗರ್ ಅಂತ ಹೇಳಿದ್ರೆ ಅವನ ತಾಯಿಲಿ ಮಾರೆ ಒಮ್ಮೆ ತಿಂದು ನೋಡು ಅಂತೇಳಿ. ಸತ್ರು ಚಿಂತೆಲ್ಲ ನಮ್ಮ ನಾಲಿಗೆ ರುಚಿಯರು ನಮಗೆ ಬಿಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾವು ಮಕ್ಕಳಿಗೆ ಕೂಡ ಸಣ್ಣದಿಂದಲೇ ನಾವು ನಾಲಿಗೆ ರುಚಿಯಾಗುವಂಥ ಆಹಾರ ಅಲ್ಲ, ನಮ್ಮ ದೇಹಕ್ಕೆ ಪೂರಕವಾಗುವಂಥ ಆಹಾರವನ್ನು ಕೊಡುವಂಥ ಮನೆ ಪಾಠದಲ್ಲಿ ಕೂಡ ಇವತ್ತು ಮನೆಯಿಂದ ಇವತ್ತು ಪ್ರಾರಂಭ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಾಗ ಕೂಡ ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆ ಹಾಕೊಂಡು ನನ್ನ ಮನೆಗೆ ಮಾತ್ರ ಕ್ಲೀನ್ ಮನೆ ಇದೆ ಸರಿದ್ರೆ ಸಾಕು, ಪಕ್ಕದವ್ರು ಏನು ಬೇಕಾದ್ರೆ ಆಗಲಿ ಅಂತ ಪೈಪ್ ಆಗಿ ಒಂದು ನೀರು ಬಿಟ್ಟು ಇಲ್ಲಿ ಇಂಗು 3 ಕಾರ್ ನಿಲ್ಲಿಸಲಿಕ್ಕೆ ಜಾಗ ಇದೆ, ಇಂಗು ಗುಂಡಿ ತೆಗಲಿಕ್ಕೆ ಜಾಗ ಇಲ್ಲ. ಎಂತ ಮಾಡೋದಾಗತ್ತೆ ನಾವು ಜನರು ಈ ಭಾವನೆ ಅರ್ಥ ಮಾಡಿಕೊಳ್ಳೋದು ಹೇಗೆ ಸುಧಾರಿಸಲಿಕ್ಕೆ ಯಾವುದೇ ಸರ್ಕಾರ, ಯಾವುದೇ ಜನಪ್ರತಿ, ಯಾವುದೇ ಪಂಚಾಯತ್ ಇದನ್ನೆಲ್ಲ ಸುಧಾರಿಸಲಿಕ್ಕೆ ಸಾಧ್ಯವಿಲ್ಲ. ಜನದನ್ನು ಸ್ವಯಂ ಪ್ರೇರಿತಾಗಿ ಅರ್ಥ ಮಾಡಿಕೊಂಡು ನಾವು ನಮ್ಮ ಕೊಡುಗೆ ಕೊಡಬೇಕಂತ ಆಲೋಚನೆ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ನಮ್ಮ ಸಂಘ ಸಂಸ್ಥೆಗೂ ನಾನು ಹೇಳೋದು ಇಷ್ಟೇ. ಮುಂಚೆ ನಾವೆಲ್ಲ ಸಂಘ ಸಂಸ್ಥೆ ಎಲ್ಲ ಹಿರಿಯರಿದ್ರು, ನಾವೆಲ್ಲ ಸಂಘ ಸಂಸ್ಥೆಯಲ್ಲಿದ್ದೆವು. ಪ್ರತಿಯೊಬ್ಬರ ಮನೆಯಲ್ಲೊಂದು ಕೊಟ್ಟು ಮತ್ತು ಒಂದು ಪಿಕ್ಕಾಸ್ ಮನೆಯಲ್ಲಿತ್ತು, ಹೌದಾ, ಒಂದು ಟಾರ್ಚ್ ಲೈಟ್ ಇತ್ತು. ಈಗ ಯಾರ ಮನೆಯಲ್ಲಿ ಕೊಟ್ಟಿದೆ ನೋಡಿ. ಈಗ ಇಲ್ಲೆಲ್ಲ ಇರ್ಬೋದು ಗ್ರಾಮೀಣ ಮಟ್ಟದಲ್ಲಿ, ನೀವು ನಗರ ಮಟ್ಟದ ಮನೆಗೆ ಹೋದರೆ ನಮ್ಮ ಮಕ್ಕಳಿಗೆ ಫೋಟೋದಲ್ಲೇ ಇದನ್ನು ತೋರಿಸಬೇಕು ಹೊರತು ಇದು ಕೊಟ್ಟಂತ ಹೇಳಿ ಯಾರ ಮನೆಯಲ್ಲಿ ಕೂಡ ಒಂದು ಕೊಟ್ಟಿರೋದು ನಮಗೆ ಸಿಕ್ಕಲಿಕ್ಕೆ ಹಾರ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಮುಂಚೆ ಯಾಕೆ ನಮ್ಮ ಮನೆಯಲ್ಲಿತ್ತು, ಮಳೆಗಾಲದಲ್ಲಿ ನಮ್ಮ ಮನೆ ಮುಂದೆ ನೀರು ನಿಲ್ತದೆ, ಸೈಡಲ್ಲಿ ತೋಡು ನಿಲ್ತ ಹೇಳಿದಾಗ ಸಂಘ ಸಂಸ್ಥೆಯವರು ಆ ಮನೆಯವರು ಆ ನೀರನ್ನು ಬಿಡಿಸಿ ಕೊಡ್ತಾ ಇದ್ರು ಇದರಲ್ಲಿ. ಈಗ ಯಾರ ಮನೆಯಲ್ಲಿದೆ? ಈಗ ನನ್ನ ಮನೆ ಮುಂದೆ ಏನಾದ್ರು ಕೊಟ್ಟು ನಿಂತರೆ ಇವನಿಗೆ ಪಂಚಾಯತ್ ಕೊಟ್ಟೇ ಬರಬೇಕು, ಇಲ್ಲದ 4 ಬೈಗಳು ಪಂಚಾಯತ್ ಮೆಂಬರ್ಗೆ ಮತ್ತೆ ಪಂಚಾಯತ್ಗೆ ಬೈಗಳು ಅಂತ ಎಲ್ಲಿ ಹೋಗಿದ್ದಾರೆ ಅಂತ. ಮುಂಚೆ ಪ್ರತಿಯೊಂದು ಮನೆಯಲ್ಲಿ ಕೂಡ ದೊಡ್ಡ ಟಾರ್ಚ್ ಲೈಟ್ ಇತ್ತು. ಯಾರ ಮನೆಯಲ್ಲಿ ದೊಡ್ಡ ಬ್ಯಾಟ್ರಿ ಟಾರ್ಚ್ ಇದೆ ದೊಡ್ಡ ವಿಶೇಷ, ಅದು ಅವನಿಗೆ ಹಾಕಿಕೊಂಡು ಇಷ್ಟಿಷ್ಟು ದೊಡ್ಡದಿತ್ತು ಟಾರ್ಚ್ ಲೈಟ್. ಈಗ ಯಾರ ಮನೆಯಲ್ಲಿ ಟಾರ್ಚ್ ಇದೆ? ಅವಾಗ ಯಾಕೆ ಟಾರ್ಚ್ ಲೈಟ್? ಎಲ್ಲರಿಗೂ ಗೊತ್ತಿತ್ತು ಕರೆಂಟ್ ಹೋಗ್ತದೆ, ಕರೆಂಟ್ ಹೋದಾಗ ನಮಗೆ ಬೇಕಾಗ್ಬೋದು, ಅರ್ಜೆಂಟ್ಗೆ ಬೇಕಾಗೋದಿಲ್ಲ, ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ರು. ಯಾಗ ಮನೆಯಲ್ಲಿ ಈಗ ಟಾರ್ಚ್ ಲೈಟ್ ಇದೆ. ಎಲ್ಲರೂ ಕೂಡ ಮೊಬೈಲ್ನಲ್ಲೇ ಇವತ್ತು ಟಾರ್ಚಲ್ಲಿ ಸುಧಾರಿಸುವುದಲ್ಲದೆ ಒಬ್ಬನ ಮನೆಯಲ್ಲಿ ಕೂಡ ಟಾರ್ಚ್ ಲೈಟ್ ಅಂತ ಪರಿಸ್ಥಿತಿ ಇದೆ. ಕರೆಂಟ್ ಹೋದರೆ ಇವನಿಗೆ ಮೆಸ್ಕಾಮ್ ಕರೆಂಟೇ ಬರಬೇಕು, ಇಲ್ಲದ ಪಂಚಾಯತ್ ಮೆಂಬರ್ಗೆ ಒಂದು ಮೆಸ್ಕಾಮ್ಗೆ ಬೈಯೋದು. ಈ ಎರಡಲ್ಲದೆ ನಾನು ಏನು ಮಾಡಬೇಕಂತೇಳಿ ಯಾವುದೇ ಒಂದು ಆಲೋಚನೆ ಮತ್ತು ಸ್ವಯಂ ಇದನ್ನು ಬಹುಶಃ ನಮ್ಮ ಗ್ರಾಮದ ಯುವಜನರಿಗೆ ನಮ್ಮ ಜವಾಬ್ದಾರಿ ಇವತ್ತು ಏನಾಗಿದೆ, ಈ ಒಂದು ಅತ್ಯುತ್ತಮ ನಿರ್ಮಾಣ ಮಾಡಲಿಕ್ಕೆ ಇದನ್ನು ಬಹುಶಃ ನಾವು ಇವತ್ತು ತಯಾರು ಮಾಡಿಕೊಡುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಅಲ್ಲದಿದ್ದರೆ ನೀವು ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಿದ್ರು ಕೂಡ ಜನದನ್ನೇನು ಅಪೇಕ್ಷೆ ಪಡ್ತಾರೆ ನಾವು ಇವತ್ತು ಆಲೋಚನೆ ಮಾಡಬೇಕು. ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನೊಂದು ರೂಲ್ಸ್ ಮಾಡಿದೆ, ಎಲ್ಲ PSC ಲ್ಯಾಬ್ ಟೆಕ್ನಿಷಿಯನ್ ಅಪಾಯಿಂಟ್ ಮಾಡಿ NCD ಪ್ರೋಗ್ರಾಮ್ ಫ್ರೀ ಔಷಧ, ಅದು ಯಾವುದು ಡಯಾಬಿಟೀಸ್ ಮತ್ತು ನಮ್ಮ BP ಇದಕ್ಕೆಲ್ಲ ತಿಂಗಳು ನರ್ಸೋ ಕೊಡಬೇಕಂದ್ರೆ NCD ಪ್ರೋಗ್ರಾಮ್ ಅಂತ ಮಾಡಿದ್ದು. ಮತ್ತು ಎಲ್ಲರಿಗೆ ಲ್ಯಾಬ್ ಟೆಕ್ನಿಷಿಯನ್ ಕಡ್ಡಾಯವಾಗಿ 50 ವರ್ಷ ಮೇಲ್ಪಟ್ಟವ್ರು. ಯಾಕಂದ್ರೆ ಇಲ್ಲಿ ನೋಡಿ ಡಾಕ್ಟ್ರಲ್ಲಿ ಇದ್ದಾರೆ, ನಿಮಗೆಲ್ಲ ಗೊತ್ತೇ ಹೇಳ್ಬೋದು. ನಾನು ಯುವಕರಿಗೆ ಹೇಳೋದು ಇಷ್ಟೇ, ನಿಮಗೆಲ್ಲ ರೋಗಗಳು ಬರುವುದು ಯಾವುದರಿಂದ? ಶುಗರ್ ಮತ್ತು BP. ನಿಮಗೆ ಶುಗರ್ ಮತ್ತು BP ಇಲ್ಲದೆ 80% ನಿಮಗೆ ರೋಗ ಇಲ್ಲ, 80%. ಮತ್ತು ಕೆಲವೊಂದು ಬರ್ತದೆ, ಇಲ್ಲ ಅಂತಲ್ಲ, 80% ರೋಗಗಳಿದ್ದು ಬರುವುದೇ BP ಮತ್ತು ಶುಗರ್
ಶುಗರಿಂದ. ಈ BP ಮತ್ತು ಶುಗರ್ ಎಲ್ಲ ಪ್ರಾರಂಭ ಆಗೋದು ಯಾವಾಗ? 40-45 ವರ್ಷಗೆಲ್ಲ ಕೂಡ ಒಂದೊಂದೇ ಇವತ್ತು ಪ್ರಾರಂಭ ಆಗ್ತದೆ. ಅದಕ್ಕೆ ನಾನು ಬಹಳ ಕಡ್ಡಾಯವಾಗಿ ಹೇಳಿದೆ, 40 ವರ್ಷಕ್ಕೆ ಮೇಲೆ 50 ವರ್ಷಕ್ಕೆ ಮೇಲ್ಪಟ್ಟವರು ಪ್ರತಿ 6 ತಿಂಗಳಿಗೊಮ್ಮೆ BP ಮತ್ತು ಶುಗರ್ ಟೆಸ್ಟ್ ಮಾಡಬೇಕು. ಅವ್ರಿಗಿದ್ರೆ ಉಚಿತವಾಗಿ ಔಷಧದಲ್ಲಿ ಕೊಡ್ಬೇಕಂತೇಳಿ ಕಾನೂನನ್ನೇ ಮಾಡಿದೆ. ನಮ್ಮ ಪರಿಸ್ಥಿತಿ ಏನಾಗಿದೆ, ಜನಸಾಮಾನ್ಯರು ಹೋಗಿ ಹೋಟೆಲ್ನ ಮುಂದೆ ರೋಗ ಬರುವ ಊಟ ಮಾಡಲಿಕ್ಕೆ ಇಲ್ಲಿ ದುಡ್ಡು ಕೊಟ್ಟು ಕ್ಯೂ ನಿಲ್ಲಕ್ಕೆ ಇವರಿಗೆ ಪುಡ್ಸೋತಿದ್ರು. ಈ PSC ಹೋಗಿ ಫ್ರೀಯಾಗಿ ಟೆಸ್ಟ್ ಮಾಡಿ 5 ನಿಮಿಷ ಪುಡ್ಸೋತಿಲ್ಲ. ಇವರಿಗೆ ಪುಡ್ಸೋತಿಲ್ಲ ಎಂತ ಮಾಡೋದು? ಆರೋಗ್ಯಕ್ಕೆ ಸಂಬಂಧಪಡೋದು ಏನು ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಜನ ಪುಡ್ಸೋದು ಮಾಡಬೇಕಲ್ಲ. ಅವರವರ ಆರೋಗ್ಯಕ್ಕೆ ಅವರು ಪುಡ್ಸೋದು ಮಾಡದಿದ್ದಲ್ಲಿ ಯಾವ ರೀತಿ ಬಹುಶಃ ನಾವು ಜನಜಾಗೃತಿ ಮೂಡಿಸುವಂಥ ಅವಕಾಶ ಆಗ್ತದೆ. ಆದರೆ ಈ ರೀತಿಯ ದೊಡ್ಡ ಮಟ್ಟದ ಜನಜಾಗೃತಿ ಅದು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಬರುವಂಥ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇಷ್ಟೆಲ್ಲ ಮಾಡಿದರೆ ಇದು ನಿಮ್ಮ ಕೇಂದ್ರದ ಮುಖ್ಯ ಗುರಿಯಾಗಬೇಕು. ಈ 3-4 ವಿಚಾರಗಳು ಇವತ್ತು ಗುರಿಯಾಗಿ ವಿಚಾರ ಇವತ್ತು ಆಗುವಂಥ 6 ತಿಂಗಳಿಗೊಮ್ಮೆ ನೀವು ಬ್ಲಡ್ ಟೆಸ್ಟ್ ಕ್ಯಾಂಪ್ ಮಾಡಿದ್ರು ಕೂಡ ಇಲ್ಲಿಂದ ಮೋನಕನವ್ರ ಕಾಲೇಜಿದೆ ಅವ್ರು ಹೇಳಿದರು. ಇಡೀ ಯಾಕಂತೆ ಆಸ್ಪತ್ರೆ ಕಟ್ಟಲಿಕ್ಕೆ ಸುಲಭ, ನಡೆಸಲಿಕ್ಕೆ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟದ ಕೆಲಸ. ನಾನು ತುಂಬ BR ಶೆಟ್ಟರೆ ಪ್ರಾರಂಭ ಮಾಡಿ ಅರ್ಧದಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಆಗುವಂಥ ಅವಕಾಶ ಇವತ್ತು ಆಗಿದೆ. ಅಷ್ಟು ಸುಲಭ ಇಲ್ಲ, ಕಟ್ಟಲಿಕ್ಕೆಲ್ಲ ಬಹಳ ಸುಲಭ ಇದೆ, ನಡೆಸ್ಕೊಳ್ಳಿಕ್ಕೆ ಅಷ್ಟೇ ಕಷ್ಟ ಇದೆ. ಅದಕ್ಕಾಗಿ ಬಹುಶಃ ಕನಚೂರು ಸಂಸ್ಥೆಯವರು ಕೂಡ ಇವತ್ತು ಮುಂದೆ ನಿಂತು ಯಾವ ರೀತಿ ಅದನ್ನು ನಡೆಸಬೇಕು, ಯಾವುದು ಪ್ರಯೋಜನ ಆಗಬೇಕು ಅದನ್ನು ಹೇಳಿಕೊಂಡು ಅದನ್ನು ಚರ್ಚೆ ಮಾಡಿಕೊಂಡು ನೀವು ಉತ್ತಮ ರೀತಿಯ ಅನುಷ್ಠಾನ ಮಾಡಿ ಅದಕ್ಕೆ ನಮ್ಮ ಎಲ್ಲ ರೀತಿಯ ಸಹಕಾರ ಕೂಡ ನಾನು ಖಂಡಿತವಾಗಿ ನಾನು ಇವತ್ತು ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಪ್ರಿಮಿಟಿವ್ ಕೇರ್ ಸೆಂಟರ್ ಆಗಿ ಇದನ್ನು ನೀವು ಪರಿವರ್ತನೆ ಮಾಡೋದ ಕೆಲಸ ಬಹುಶಃ ನಿಮ್ಮೆಲ್ಲಿಂದ ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮತ್ತು ಇದೆಲ್ಲ ಅಧ್ಯಕ್ಷರ ಸದಸ್ಯರಿಗೆ ಇಡೀ ಒಂದು ಕುಟುಂಬದ ರೀತಿಯಲ್ಲಿ ಎಲ್ಲರೂ ಕೂಡ ಜೊತೆಯಾಗಿ ತಗೊಂಡು ಹೋಗಿ ಒಂದು ಪ್ರೀತಿ ವಿಶ್ವಾಸದಿಂದ ಮುನ್ನಡೆಸುವಂಥ ಕೆಲಸವನ್ನು ನನಗೆ ವಿಶ್ವಾಸ ಇದೆ. ಅಧ್ಯಕ್ಷರೆಲ್ಲ ಸದಸ್ಯರು ತಾವೆಲ್ಲ ಇವತ್ತು ಮಾಡ್ತೀರಂತೇಳಿ ಅಧ್ಯಕ್ಷರ ಪಾಪ ಅವರೆಲ್ಲ ಸಹಕಾರ ಹೇಳಿ ಎಲ್ಲ ಅವರ ತಲೆಗೆ ಹಾಕಿದರೆ ಆಗುದಿಲ್ಲ. ಪ್ರತಿಯೊಂದು ಸದಸ್ಯರು ಕೂಡ ಇದಕ್ಕೆ ಸಹಕಾರವನ್ನು ಇವತ್ತು ಕೊಡಬೇಕು. ಇಲ್ಲದೆ ಒಬ್ಬ ಕ್ಲಬ್ ಕಟ್ಟಿದ್ರಂತೆ, ಕ್ಲಬ್ ಇಂಥ ಸಂಘ ಕಟ್ಟಿ ಏನು ಮಾಡೋದು, ಒಂದು ಕಾರ್ಯಕ್ರಮ ಮಾಡಬೇಕಲ್ಲ. ಅದಕ್ಕೆ ಫ್ಲಾಗ್ ಹೋಸ್ಟಿಂಗ್ ಕಾರ್ಯಕ್ರಮ ಮಾಡುವಂತ ಆಯ್ತು. ಫ್ಲಾಗ್ ಹೋಸ್ಟಿಂಗ್ ಕಿನ್ನದಲ್ಲಿ ಮಾಡಬೇಕು. ಹಿಂದಿನಗಳಿಗೆ ಒಂದು ಕಂಗ ಬೇಕು ಮರದು, ಏನು ಒಂದು ಅವ್ರದ್ದು ತೋಟದ ಕಂಗ ಕೇಳುವ ಅಂತೇಳಿ ಸಂಜೆ ಹೊತ್ತೆಲ್ಲ ಕೇಳಿದ್ರು. ಒಂದು ನಮಗೆ ಒಂದು ದೊಡ್ಡ ಮಟ್ಟದ ಕಂಗ ಬೇಕು, ನಾಳೆ ನಮಗೆ ಇಲ್ಲಿ ರಿಪಬ್ಲಿಕ್ ಡೇ ಇದೆ, ಒಂದು ಫ್ಲಾಗ್ ಹೋಸ್ಟ್ ಮಾಡಬೇಕಂತೇಳಿ ಅವರೆಲ್ಲ ಆಯಿತು ನೀವು ರಾತ್ರಿ ಹೊತ್ತು ಹೋಗಿ ಅಲ್ಲಿಂದ ನಮ್ಮ ತೋಟದನ್ನು ತೆಕ್ಕೊಳ್ಳಿ ಅಂತ ಹೇಳಿದ್ರಂತೆ. ಹಾಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿ, ಮೆಂಬರ್ ಎಲ್ಲ ಹೊರಟರು ಭಾಳ ಸ್ಪಿರಿಟಲ್ಲಿ ಕಂಗದರ್ಲಿ. ಗದ್ದೆ ಹಾಗೆ ಗದ್ದೆ ಎಲ್ಲ ಕಟ್ಟಪುಣ್ಯ ಎಲ್ಲ ನಡೆದುಕೊಂಡು ಗದ್ದೆ ಮಧ್ಯೆ ತೋಟ ಮಧ್ಯೆ ಹೋಗಿ ಅಲ್ಲಿ ಒಂದು ಅಲತಾದ ಒಂದು ಕಂಗನ್ನು ಕಟ್ ಮಾಡಿ ಅಧ್ಯಕ್ಷ ಮುಂದೆ, ಉಪಾಧ್ಯಕ್ಷ ಹಿಂದೆ, ಸೆಕ್ರೆಟರಿ ಮಧ್ಯದೆಲ್ಲ ಮೆಂಬರ್ಗಳೆಲ್ಲ ನಿಂತು ಅದನ್ನು ಹೊತ್ತುಕೊಂಡು ಬಂದ್ರಂತ. ರಾತ್ರಿ ಹೊತ್ತುಕೊಂಡು ಬಂದಾಗ ಕೆಲವೊಮ್ಮೆ ಈ ಅಧ್ಯಕ್ಷ ಮತ್ತು ಲಾಸ್ಟಲ್ಲಿ ನಿಂತ ಉಪಾಧ್ಯಕ್ಷನ ಬಾರ ಅಂತೇಳಿ ಅವ್ರು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಕಷ್ಟ ಆಗ್ತಿತ್ತಂತೆ. ಸಣ್ಣ ಭಯಂಕರ ಕಷ್ಟ ಅವರಿಗೆ. ಹೇಗಾದ್ರೂ ಕಷ್ಟಪಟ್ಟು ಮೇಲೆ ಬಂದಾಗ ಲೈಟ್ನಲ್ಲಿ ನೋಡುವಾಗ ಈ ಅಧ್ಯಕ್ಷನ ಮೊಣಕಾಲು ಮತ್ತು ಉಪಾಧ್ಯಕ್ಷನ ಮೊಣಕಾಲು ಇಡೀ ಕೆಸರಾಗಿದೆ. ಗದ್ದೆದ ಕೆಸರು ಕಂಪ್ಲೀಟ್ ಕೆಸರಾಗಿ ಇಡೀ ಮಣ್ಣಾಗಿದೆ. ಈ ಮೆಂಬರ್ಗಳದ್ದು ಒಂದು ಬೊಟ್ಟು ಮಣ್ಣಿಲ್ಲ, ಭಯಂಕರ ಕ್ಲೀನ್. ನೋಡಾಗೇನು ಇವರು ಕೆಸರು ಬರುವಾಗ ಇದರ ನೇತಾಡೋದು, ಇವರ ಬಾರೋ ಕೂಡ ಇವರ ಮೇಲೆ ಹಾಕಿ ಬಿಡ್ತೀವಿ. ಸೊ ಕಷ್ಟ ಬಂದಾಗ ನೀವು ಬರೋ ಖುಷಿಯಲ್ಲಿದ್ದಾಗ ಮಾತ್ರ ಅಲ್ಲ, ಕಷ್ಟ ಇದ್ದಾಗಲೂ ಕೂಡ ಅದನ್ನು ಹಂಚಿಕೊಳ್ಳುವಂಥ ಮನೋಭಾವ ಬರಬೇಕು. ಆ ಸಂದರ್ಭ ನಿಮ್ಮ ಬಾರೋ ಕೂಡ ನೀವು ಅಧ್ಯಕ್ಷರ ಮೇಲೆ ಹಾಕಿದ್ರೆ ಇದು ಮುಂದೆ ಹೋಗ್ಲಿಕ್ಕೆ ಕಷ್ಟದ ಕೆಲಸ ಆಗುವಂಥದ್ದು. ಅದಕ್ಕೆ ಎಲ್ಲ ಸದಸ್ಯರು ಇದರ ಜವಾಬ್ದಾರಿ ಅಂತ ಇವತ್ತು ವಹಿಸ್ಕೊಳ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಒಟ್ಟಾರೆ ಬಹಳ ಸಂತೋಷ ಈ ರೀತಿಯ ಒಂದು ಸಂಘ ಸಂಸ್ಥೆಯಲ್ಲಿ ಬರ್ತದೆ. ಮತ್ತೆ ನೀವೊಂದು ಸದುದ್ದೇಶದಿಂದ ಉತ್ತಮವಾದ ಮನಸ್ಸಿನ ಮತ್ತು ಹೃದಯದಿಂದ ನೀವೊಂದು ಕೆಲಸಕ್ಕೆ ಕೈ ಹಾಕಿದರೆ ಅದು ಅಲ್ಲಾಹ್ ತಾಲಾ ದೇವರು ನೇರವಾಗಿ ನಿಮಗೆ ಬರ್ಕತ್ ಕೊಡ್ತಾನೆ. ತನ್ನಿಂದ ತಾನೇ ಇಂಪ್ರೂವ್ಮೆಂಟ್ ಖಂಡಿತವಾಗಿ ಇವತ್ತು ಆಗ್ತದೆ. ಏನೆಲ್ಲ ಆಟೋಮೆಟಿಕ್ ಆಗಿ ಅದು ಏನೇ ಪ್ರಾರಂಭ ಮಾಡಿದ್ರೆ ಎಲ್ಲಿಗೆ ಹೋಗಿ ಮುಟ್ಟುವಂಥ ಕೆಲಸ ಇವತ್ತು ಆಗ್ತದೆ. ನಮ್ಮ ನಿಯತ್ತು ಮಾತ್ರ ಚೆನ್ನಾಗಿರುವಂಥ ಕೆಲಸ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಕಿನ್ಯ ಗ್ರಾಮ ಮತ್ತೆ ನಿಮ್ಮ ಈ ಕೆಲಸ ಕಾರ್ಯ ಮಾಡೋ ಸಂದರ್ಭದಲ್ಲಿ ಯಾವುದೇ ರಾಜ್ಯವನ್ನು ಎಲ್ಲೂ ಕೂಡ ತರಲಿಕ್ಕೆ ಹೋಗಬೇಡಿ. ಬಹಳ ಸ್ಪಷ್ಟವಾಗಿ ಹೇಳೋದು ಇಷ್ಟೇ. ಎಲ್ಲ ನಮ್ಮ ಎಲ್ಲ ಈ ಧರ್ಮದ ಕಾರ್ಮಿಕ ಕೇಂದ್ರಗಳು, ನಮ್ಮ ಮಸೀದಿ ಇರಲಿ, ದೇವಸ್ಥಾನ ಇರಲಿ, ಚರ್ಚ್ ಇರಲಿ, ಇಂಥ ಸಂಘ ಸಂಸ್ಥೆ ಇರಲಿ, ಇನ್ನೊಂದು ವಿಚಾರ ಇರಲಿ, ಎಲ್ಲ ಸಂಸ್ಕೃತ ಸಂಘ ಸಂಸ್ಥೆ ಏನಿದು ಇದೆಲ್ಲ ಒಗ್ಗಟ್ಟಿಗೆ ಸಂಕೇತ. ನಮ್ಮ ಧಾರ್ಮಿಕ ಕೇಂದ್ರಗಳು ಅದು ಒಗ್ಗಟ್ಟಿನ ಸಂಕೇತ. ನಮ್ಮ ಕ್ಲಬ್ಗಳು ಅದು ಒಗ್ಗಟ್ಟಿನ ಸಂಸ್ಕೃತ ಒಂದು ಸಂಕೇತ. ನಮ್ಮ ಸಂಘ ಸಂಸ್ಥೆಗಳು ಅದು ಈ ಊರ ಒಗ್ಗಟ್ಟಿನ ಸಂಕೇತ. ಯಾವಾಗಲಿ ರಾಜ್ಯಕ್ಕೆ ಬರ್ತದ ಅವಾಗ ಸಂಪೂರ್ಣವಾಗಿ ಬಿಕ್ಕಟ್ಟಾಗುವಂಥ ಪರಿಸ್ಥಿತಿ ಆಗ್ತದೆ. ಅದು ಮಸೀದಿ ಇರಲಿ, ಚರ್ಚ್ ಇರಲಿ, ದೇವಸ್ಥಾನ ಇರಲಿ, ಕ್ಲಬ್ ಇರಲಿ, ಇನ್ನೊಂದಿರಲಿ,
ಇದೆಲ್ಲ ನೀವು ಸಂಘ ಒಗ್ಗಟ್ಟಿಗೆ ನೀವು ಉದ್ದೇಶ ಯಾವಾಗ ನೀವು ರಾಜ್ಯಕ್ಕೆ ತರ್ತೀರಿ ಆವಾಗ ಇಲ್ಲಿ ಬಿಕ್ಕಟ್ಟಾಗುವಂಥ ಪರಿಸ್ಥಿತಿ ಎಲ್ಲ ಕಡೆ ಕೂಡ ಬಿಕ್ಕಟ್ಟಾಗುವಂಥ ಪರಿಸ್ಥಿತಿ ಆಗಿದೆ. ರಾಜ್ಯಕ್ಕೆ ರೈತವಾಗಿ ಆಲೋಚನೆ ಮಾಡಿ ನಾವು ಎಷ್ಟು ವರ್ಷ ಇದ್ದೇವೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಇನ್ಯಾರು ಮುಂದೆ ಬರ್ತಾರೆ ಅದನ್ನೆಲ್ಲ ಮುಂದೆ ತೆಕ್ಕೊಂಡು ಹೋಗುವಂಥ ಅತ್ಯುತ್ತಮವಾದ ನೀವು ಮುಂದೆ ತೆಕ್ಕೊಂಡು ಜವಾಬ್ದಾರಿಯನ್ನು ಅಧ್ಯಕ್ಷರಿದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ಮುಂದೆ ತಗೊಂಡು ಜವಾಬ್ದಾರಿ ಹಮ್ಮಿಕೊಳ್ಳಿ. ನಾವು ಭಾಳಷ್ಟು ನಾವು ಕ್ಲಬ್ಗಳನ್ನು ಭಾಳಷ್ಟು ಇದರನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ, ಕಟ್ಟಿಸಿದ್ದೇವೆ, ಸಹಕಾರ ಕೊಟ್ಟಿದ್ದೇವೆ. ಮತ್ತು ಏನಾಗಿದೆ ಅಂತ ನಾವು ಪುಸ್ತಕ ಬರೀಬೋದು ನಮಗೆ ಕೂತ್ಕೊಂಡು. ಅದಕ್ಕೆ ರಾಜ್ಯಕ್ಕೆ ರಹಿತವಾಗಿ ತಮ್ಮ ಕೆಲಸ ನಿಲ್ಲಿಸುವಂಥ ಕೆಲಸ ಇವತ್ತು ಮಾಡಿ. ನಾನು ಕೂಡ ಅಷ್ಟೇ ನನ್ನ ಕೆಲಸ ಮಾಡೋದು ನಾನು ಯಾವುದೇ ರಾಜ್ಯಕ್ಕೆ ನಾನು ಎಲ್ಲಿ ಕೂಡ ನಾನು ನೋಡದೇ ಇಲ್ಲ. ಇದರಲ್ಲಿ ಈ ನಮ್ಮ ಮೊಹಮ್ಮದ್ ಇದ್ದಾನೆ, ಅವನು ಹಲವಾರು ಮೇಲೆ ನಾನೇ ಪರ್ಮಿಷನ್ ಮಾಡಿ ಕೊಟ್ಟೆ, ಇಲ್ಲದ ಪರ್ಮಿಷನ್ ಅವರಿಗೆ ಸಿಗ್ತಿರ್ಲಿಲ್ಲ. ಅದು ನನ್ನ ಚುನಾವಣೆ ನನಗೆ ಫಸ್ಟ್ ಎಗೇನ್ಸ್ಟ್ ಆಗಿ ಬ್ಯಾನರ್ ಹಾಕೋದು ಅವನೇ, ಅದು ನಾನೇನು ಕೂಡ ಕೇಳಲಿಕ್ಕೆ ಹೋಗ್ಲಿ, ಅದು ಅವನ ಜವಾಬ್ದಾರಿ, ನಮಗೇನು ಮಾಡಲಿಕ್ಕೆ ಇದೆ ಅದರಲ್ಲಿ. ಅದು ಯಾವಾಗ ಅವರೆಲ್ಲ ಬಂದಿದ್ದಾರೆ ಅವ್ರಿಗೆ ಎಲ್ಲ ರೀತಿಯ ಸಹಕಾರ ನಾನು ಇವತ್ತು ಕೊಟ್ಟಿದ್ದೇನೆ. ಇದರಲ್ಲಿ ಇಲ್ಲದಲ್ಲಿ ಇವರು ಬಿಲ್ಡಿಂಗ್ ಹಾಕಿ ನಾನು ಬಿಲ್ಡಿಂಗ್ ಕೊಡದಿದ್ರೆ ಅಲ್ಲಿ ಏನಾದ್ರು ಅಬ್ಜೆಕ್ಷನ್ ಮಾಡಿ ಡ್ರೈನೇಜ್ ಇಲ್ಲ, ಲೈನ್ ಇಲ್ಲ, ತೋಡಿಲ್ಲ ಅಂತ ಹಾಕಿದ್ರೆ ಅವನು ತೆಕೊಂಡಂಥ ಲೋನ್ ಇರಲಿ, ಕೊಟ್ಟಂತ ಇನ್ವೆಸ್ಟ್ಮೆಂಟ್ ಇರಲಿ, ಅವನಿಗೆ ಕಂಪ್ಲೀಟ್ ಆಗಿ ಎಷ್ಟೋ ಜನ ಹೋಗುವಂಥ ಪರಿಸ್ಥಿತಿ. ಈ ರೀತಿ ನಾನು ಇನ್ನೊಬ್ಬರಿಗೆ ಕಷ್ಟ ಕೊಡೋದು ಅಗತ್ಯ ಏನಿದೆ? ಸೊ ಅದಕ್ಕೆ ನಿಮ್ಮ ಸಮಸ್ಯೆಗೂ ಕೂಡ ಹಾಗೆ ನೀವು ಉಪಕಾರ ಮಾಡ್ಬೋದು. ಉಪಕಾರ ಮಾಡಿದಂತೆ ನಿಮ್ಮ ಕೈ ಅಡಿಯಲ್ಲಿ ಅವನು ಇರಬೇಕಂತೇಳಿ ಮಾಡಿಕೊಂಡ್ರೆ ಉಪಕಾರ ಮಾಡಿ ಬಿಟ್ಟು ಬಿಡಬೇಕು. ಮತ್ತೆ ದೇವರು ಅದನ್ನು ತೀರ್ಮಾನ ಮಾಡ್ತಾರೆ ಏನಂತ ಹೇಳಿಕೊಂಡು ಬರುವಂಥ ಉಪಕಾರಿ ಬಿಟ್ಟು ಬಿಡುವಂಥ ಕೆಲಸವನ್ನು ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕು. ಅದಕ್ಕೆ ಈ ಒಂದು ಪ್ರೀತಿ, ವಿಶ್ವಾಸ, ಸೋದರತೆ ಒಂದು ಸಮಾಜ ಕಟ್ಟಲಿಕ್ಕೆ ಈ ಒಂದು ಕೇಂದ್ರ ದೊಡ್ಡ ಮಟ್ಟದ ಆಧಾರ ಸ್ತಂಭ ಇವತ್ತು ಆಗಲಿ. ಬಹುಶಃ ಈಗಾಗಲೇ ಕನಜ ಮೋನಾಕೋ ಹೇಳಿದ್ದಾರೆ, ಇದೊಂದು ಮಿನಿ ಸಣ್ಣ ಮಟ್ಟದ ಕಿರು ಆರೋಗ್ಯ ಕ್ಷೇತ್ರ ಏನೆಲ್ಲ ಬೇಕಾ ಅದರ ಸಂಪೂರ್ಣವಾದ ಸಹಕಾರವನ್ನು ಕಣಚೂರು ಮೆಡಿಕಲ್ ಕಾಲೇಜಿನ ಅದನ್ನು ಇವತ್ತು ವಹಿಸ್ಕೊಳ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಜೊತೆ ಕೂತ್ಕೊಂಡು ಅಂದರೆ ನಿಮಗೆ ಇದರ ಬಗ್ಗೆ ಮಾತ್ರ ಗೊತ್ತು, ಬಿಲ್ಡಿಂಗ್ ಆರೋಗ್ಯದ ಬಗ್ಗೆ ಅವರಿಗೆ ಗೊತ್ತಿದೆ ಏನಾಗಬೇಕಂದ್ರೆ ಯಾವ ರೀತಿ ಅವ್ರ ಜೊತೆ ಕೂತ್ಕೊಂಡು ಮಾಡಿ. ಯಾಕೆ ಎಲ್ಲ ಕಡೆ ಸರ್ಕಾರಕ್ಕೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಹರೇಕಳದಲ್ಲಿ ನಾವು ಬ್ರಿಡ್ಜ್ ಮಾಡಿದಾಗ ನಾನು ಉದಾಹರಣೆ ಹೇಳೋದಿಷ್ಟೇ, ಊರವರು ಚೆನ್ನಾಗಿದ್ದರೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳಿದ್ರೆ ಅದು ಹರೇಕಳ ಒಂದು ಗ್ರಾಮ. ನಾಳೆ 200 ಕೋಟಿ ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿದ್ದೆ. ಜಿ ಶಂಕರ್ ಅವರು ಬಿಲ್ಡಿಂಗ್, ನಾನಾಗ ಗ್ರಾಮದವರಿಗೆ ಇದ ಮಾರ ದೊಡ್ಡ ಕೆಲಸ ಆಗುವ ಸಣ್ಣ ಸಣ್ಣ ಕಿರಿಕಿರಿ ಎಲ್ಲ ಆಗ್ತದೆ, ಮಾಡಬೇಕು, ನಮ್ಗೆ ಕೆಲಸ ಆಗಬೇಕು, ಮುಗಿಸ್ಬೇಕು. ನಾವು ಯಾಕೆ ಊರವ್ರಿಗೆ ಕೊಟ್ಟಿದ್ದೇವೆ, ಆಂಧ್ರದವ್ರ ಮಂದಿ ಅರ್ಧದಲ್ಲಿ ಬಿಟ್ಟು ಹೋಗ್ತಾನೆ ಮತ್ತು ಕೇಸ್ ಅಂತ ಹೇಳಿಕೊಂಡು ಆಗ್ತದೆ. ಊರವರಿಗೆ ನಾವು ಕೊಟ್ಟಿದ್ದೇವೆ, ಚೆನ್ನಾಗಿ ಸಹಕಾರ ಮಾಡಿ ಹೇಳಿದಾಗ ಇಡೀ ಹರೇಕಳ ಗ್ರಾಮದವ್ರು ಕಷ್ಟ ಆಗಿದೆ, ಮಣ್ಣು ಹೋಗೋದು, ರಾತ್ರಿ ಕೆಲಸ, ಲಾರಿ ಎಲ್ಲ ಕಡೆ ಸಹಕಾರ ಕೊಟ್ಟರು. ನೀವು ನಂಬಲಿಕ್ಕಿಲ್ಲ, ಕೆಲಸ ಮುಗಿದ ಸಂದರ್ಭದಲ್ಲಿ ಆ ಜಿ ಶಂಕರ್ ನನಗೆ ಬಂದು ಫೋನ್ ಮಾಡಿ ಹೇಳ್ತಾರೆ, ಖಾದರ್ ಅವರೇ, ನಾನು ರಾಜ್ಯದ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೇನೆ, ನಿಮ್ಮ ಊರಷ್ಟು ನಮಗೆ ಸಮಾಧಾನ ಕೆಲಸ ಮಾಡಲಿಕ್ಕೆ ಬಿಟ್ಟದ್ದು ಯಾವುದು ಕೂಡ ಇಲ್ಲ. ಅದು ನೀವು MLA ಆಗಿದ್ದುಕೊಂಡು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ನೆನಪಿಗೆ ನನಗೆ ಏನಾದರೂ ಕೊಡಬೇಕು, ನಾನು ಏನಾದೊಂದು ಹಾಲ್ ಕಟ್ಟಿ ಕೊಡಲಿ ಅಂತ ನನ್ನ ಹತ್ರ ಕೇಳಿದರು. ನಾನು ಹೇಳಿದೆ, ಹಾಲ್ ಬೇಡ, ಅಲ್ಲಿ ನಮ್ಮಲ್ಲಿ ಆಸ್ಪತ್ರೆ ಇಲ್ಲ, ನಾವು ನಿಮಗೆ ಜಾಗ ಕೊಡ್ತೇವೆ, ನೀವೊಂದು ಆಸ್ಪತ್ರೆ ಕಟ್ಟಿ ಕೊಡಿ ಅಂತ ಹೇಳಿದೆ. ಆಯ್ತಂತ ಹೇಳಿದೆ. ನಾನು ತಕ್ಷಣ ಗ್ರಾಮ ಪಂಚಾಯತ್ ಸದಸ್ಯ ಹೇಳಿ ಅಲ್ಲಿ ಸರ್ಕಾರಿ ಜಾಗ ಇತ್ತು, ಜಾಗವನ್ನು ಗುರುತಿಸಿಕೊಂಡು ಗ್ರಾಮ ಪಂಚಾಯತ್ ಹೆಸರು ಮಾಡಿ ಆಸ್ಪತ್ರೆ ಬಂದು ಕಟ್ಟಿದ್ರು. ಮತ್ತಲ್ಲ ಡೆಂಟಲ್ ಚೇರ್ ಕೂಡ ಹಾಕಿ ಕೊಟ್ಟರು ಗ್ರೌಂಡ್ ಫ್ಲೋರಲ್ಲಿ. ನೇರವಾಗಿ ನಾವು ಅದು 3 ಜನ ಕೂಡ ಕೇಳಿ, ಏನಪ್ಪಯ್ಯ ಕಣಚೂರು ಮತ್ತು ನಿಟ್ಟೆಗೆ ಕೆಲಸ ಈ ರೀತಿ ಇದೆ, ಏನಪ್ಪ ಇದರ ಮುಂಚೆ ಅಲ್ಲಿ ಸೆಂಟರ್ ಇತ್ತು, ನಾವು ಅದನ್ನು ನಡೆಸ್ತೇವೆ ಅಂತ ಹೇಳಿ ಸಂಪೂರ್ಣವಾಗಿ ಅವ್ರು ನಡೆಸಿ ಈಗ ಅದರ ಮೇಲೆ 3 ಫ್ಲೋರು ಹಾಕಿದ್ದಾರೆ. ಈಗ ಬಹಳಷ್ಟು ಪೇಷಂಟ್ ಬಂದು ಇಡೀ ಸಂಪೂರ್ಣವಾದ ಮ್ಯಾನೇಜ್ಮೆಂಟ್ ಅವರು ಇವತ್ತು ಮಾಡ್ತಾ ಇವತ್ತು ಇದ್ದಾರೆ. ಅದೇ ರೀತಿ ನರಿಂಗಾನದಲ್ಲಿ ಕೂಡ ನಾವು ಕಟ್ಟಿದ್ದೇವೆ, ಅದನ್ನು ಕೂಡ ಬೇರೆ ನಡೆಸ್ತಾ ಇದ್ದಾರೆ. ಉಳ್ಳಾಲದಲ್ಲಿ ಕಟ್ಟಿದ ಸಂದರ್ಭ ಅಷ್ಟು ದೊಡ್ಡ 5 ಕೋಟಿಗೆ ಡಾಕ್ಟರ್ ಇಲ್ಲ, ನರ್ಸ್ ಇಲ್ಲ, ನರ್ಸರಿಗೆ ಕಷ್ಟ. ಏನಪ್ಪ ಇದ್ದಾರೆ ಬಂದು ತಿಂಗಳಿಗೆ 5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಎಲ್ಲ ಡಾಕ್ಟ್ರು, ಎಲ್ಲ ಸ್ಟಾಫ್, ವಾಚ್ಮ್ಯಾನ್ ಎಲ್ಲನೂ ಕೂಡ ಇಟ್ಟು ಅದು ಇಂಥವರ ಸಹಕಾರ ಪಡೆದುಕೊಂಡು ಇದನ್ನು ಮಾದರಿಯಾಗಿ ಮುಂದೆ ತಗೊಂಡು ಕೆಲಸ ಮತ್ತು ಆಲೋಚನೆ ನಿಮ್ದೆಲ್ಲರೂ ಕೂಡ ಆಗಲಿ. ಬಹುಶಃ ಇವತ್ತು ಎಕ್ಸ್ಪರ್ಟೈಸ್ ಸಂಸ್ಥೆ ಇದ್ದಾರೆ, ಹೆಚ್ಚಿನ ನಂಬಿದಕ್ಕೆ ಉದ್ಯಮಶೀಲ ಹೇಳಬೇಕಂತಿಲ್ಲ, ಎಲ್ಲರೂ ಕೂಡ ಭಾಳ ಅಷ್ಟು ಇವತ್ತು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋದವರು. ಇವತ್ತು ಭಾರತದಲ್ಲಿ ಬಿಡಿ, ವಿದೇಶದಲ್ಲಿ ಹೋಗಿ ಅಲ್ಲಿ ಒಂದು 25,000 ಜನ, ಎಷ್ಟು ಜನ ಇದ್ದಾರೆ ಈಗ ಟೋಟಲಿ? 25,000 ಯುವಕರಿಗೆ ಉದ್ಯೋಗ ಸೃಷ್ಟಿಸಿ ಉದ್ಯೋಗ ಕೊಡುವಂಥ ಶಕ್ತಿ ಕೊಟ್ಟಿದ್ರೆ ಅದು ಅಲ್ಲಾಹ್ ತಾಲಾ ವಿಶೇಷವಾದ ಬರ್ಕದಲ್ಲ, ಇಲ್ಲಿ ಏನು ಸುಲಭದಲ್ಲಿ ಇವತ್ತು ಸಾಧ್ಯ ಇಲ್ಲ. 25,000 ಕುಟುಂಬಗಳು ಇವತ್ತು
ಅಲ್ಲಿ ಇವತ್ತು ನಡೀತಾ ಇದೆ. ಅದು ಬರೀ ಮಂಗಳೂರು ಜಾಸ್ತಿ, ಇಡೀ ದೇಶವರು ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದವರು ಕೂಡ ಅಲ್ಲಿ ಇವತ್ತು ಕೆಲಸ ಮಾಡೋರು ಇದ್ದಾರೆ. ಎಚ್.ಎನ್. ಹಮೀದ್ ಖಾನ್ ಬಗ್ಗೆ ನಾನು ಈಗ ಹೇಳ್ಬೇಕಂತಿಲ್ಲ. ನಾನು ಸಣ್ಣದಿರುವಾಗಲೇ ಮಂಗಳೂರಲ್ಲಿ ಹೋಟೆಲೇ ಬಹಳಷ್ಟು ಕಡಿಮೆ. ಆವಾಗ ಮಂಗಳೂರಿನಲ್ಲಿ ಆವಾಗ ನೌಫುಲ್ ಹೋಟೆಲ್ ಅಂತ ಹೇಳಿ ಅಲ್ಲಿ ಎಚ್.ಎನ್. ಹಮೀದ್ ಒಂದು ಆವಾಗ ನಾವು ಸಣ್ಣದಿರುವಾಗ ಪ್ರಾರಂಭ ಮಾಡಿದ ಕೀರ್ತಿ ಬಹುಶಃ ಅವರಿಗೆ ಇವತ್ತು ಇರುವ. ಸೊ ಎಲ್ಲರೂ ಕೂಡ ಅನುಭವಿಸ್ತಲೇ ಇರುವುದು. ಕನಜು ಮೋಣ ಕಂದಿ ಎಲ್ಲರೂ ಕೂಡ ಮತ್ತೆ ಬಸ್ಸನ್ನೆಲ್ಲ ಹೇಗೆ ನಡೆಸಬೇಕಂತೇಳಿ NS ಕಡಿಮೆ ಈಗಲ್ಲ, ಹಿಂದಿಂದಲೂ ಕೂಡ ಗೊತ್ತಿದೆ. ಹೇಗೆ ಒಂದು ಬಸ್ ಇದ್ದದನ್ನು 15 ಬಸ್ ಎಷ್ಟು 2 ಬಸ್ಸಿಂದ 25 ಬಸ್ ಹೇಗೆ ಮಾಡ್ಬೇಕಂತೇಳಿ ಅವನಿಗೆ ಬಲ ಚೆನ್ನಾಗಿ ಇಟ್ಟುಕೊಂಡು ಇವತ್ತು ಅಂತ ಎಲ್ಲ ಕೂಡ ಇವತ್ತು ವಿಚಾರ ಆಗಿದೆ. ಅದಕ್ಕೆ ಎಲ್ಲರೂ ಕೈಲಿ ಹುಷಾರಿದ್ದವರು ಇವತ್ತು ಇರ್ತಾರೆ. ನಾನು ಅಧ್ಯಕ್ಷ ನಮ್ಮ ಸಹಕಾರ ಮಾಡಿ ಇವತ್ತು 2-3 ಸನ್ಮಾನ ಮಾಡಿದೆ. ಒಂದು ಇಕ್ಬಾಲಿಗೆ ಎಲ್ಲ ಅಭಿನಂದಿಸ್ತೇನೆ. ನಾನೇ ಜಿಲ್ಲಾ ಮಂತ್ರಿ, ನಾನೇ ಆರೋಗ್ಯ ಸಚಿವನಾಗಿದ್ದು, ನಾನು ಆಯುಷ್ ಇಲಾಖೆ ಅಧಿಕಾರಿಗೆ ನಾನು ನೇಮಕವನ್ನು ಮಾಡಿದ್ದೆ. ಅತ್ಯುತ್ತಮವಾದ ಕೆಲಸವನ್ನು ಸಮಾಧಾನದಿಂದ ಎಲ್ಲ ಯಾವುದೊಂದು ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ತನ್ನ ಕೆಲಸ ನಿರ್ವಹಿಸಿಕೊಂಡು ಎಷ್ಟೇ ಒತ್ತುಗಳು ಮಾಡಿಸಿಕೊಂಡು ಹೋಗಿದ್ದಾರೆ. ಇಸ್ಮಾಯಿಲ್ ಖಾನ್ ಅವರ ಇವತ್ತು ಮಗಳು ನಮ್ಗೆ ಅತ್ಯಂತ ಸಂತೋಷ. ನೋಡಿ, ಅವರೊಂದು ಇಡೀ ಗ್ರಾಮದ ಒಂದು ಪ್ರೇರಣೆ. ಅವ್ರು ಬರೀ ಡಾಕ್ಟ್ರು ತುಂಬ ಜನ ಆಗ್ತಾರೆ, ವಿಶೇಷನಲ್ಲ, ಗೈನಕಾಲಜಿಸ್ಟ್ ಆಗ್ತಾರೆ. ಇಲ್ಲಿ ಕಲಿತು ಏಮ್ಸ್ನಲ್ಲಿ ಸೀಟ್ ತಗೊಳ್ಬೇಕಾದ್ರೆ ಅದು ಅಷ್ಟು ಸುಲಭ ಇಲ್ಲ. ಇದು ಇಡೀ ಗ್ರಾಮಕ್ಕೆ, ನಮ್ಮ ಕ್ಷೇತ್ರಕ್ಕೆ ಸಿಕ್ಕ ದೊಡ್ಡ ಮಟ್ಟದ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಸೀಟ್ ಸಿಗಬೇಕಾದ್ರೆ ಅಷ್ಟು ಸುಲಭ ಯಾರಿಗೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸಂಸ್ಥೆಯಲ್ಲಿ ಇವತ್ತು ಏಮ್ಸ್ ಸಂಸ್ಥೆಯಲ್ಲಿ ಕಿನ್ಯಾ ಗ್ರಾಮದ ಒಬ್ಬ ಸಹೋದರರು ಕಲಿತುಕೊಂಡು ಡಾಕ್ಟರ್ ಆಗಿ ಬಂದು ಭವಿಷ್ಯದಲ್ಲಿ ಇವತ್ತು ಈ ಊರಿಗೆ ಅವ್ರು ಸೇವೆ ಮಾಡಲಿಕ್ಕೆ ಕೂಡ ಖಂಡಿತ ಅವಕಾಶ ಇದೆ. ನೀವು ಕ್ಲಿನಿಕ್ ಕಟ್ಟಿದ ನಂತರ ತಿಂಗಳಿಗೊಮ್ಮೆ ಬಂದು ಇಲ್ಲಿ ಕ್ಯಾಂಪ್ ಮಾಡಿದರೆ ಮಹಿಳೆಯರೆಲ್ಲ ಕ್ಯೂ ನಿಲ್ತಾರೆ ಬಂದು ಇಲ್ಲಿ. ಆದರೆ ಈ ರೀತಿಯ ಹಂತವಾಗಿ ತಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಕೇಳಿಕೊಳ್ತಾ, ಈ ಊರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ನಾನು ಹೆಚ್ಚಿನ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ನಿಮ್ಗೆಲ್ಲರಿಗೂ ಕೂಡ ಬಹಳಷ್ಟು ಇವತ್ತು ಗೊತ್ತಿದೆ. ನಾನು ಫಸ್ಟ್ ಇಲ್ಲಿ ಬರುವಾಗ ಒಂದು ರಸ್ತೆ ಇದ್ದು ಅರ್ಧದಲ್ಲಿ ಮಾತ್ರ ಇತ್ತು, ಅದು ಅಲ್ಲಿ ಗಾಡಿ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕು ಫುಲ್. ಈಗ ನಿಮಗೆ ಅಷ್ಟು ಮಾತ್ರ ಇಡೀ ರಸ್ತೆ ಎಲ್ಲ ಕಡೆ ಕೂಡ ಆಗಿದೆ. 1-2 ರಸ್ತೆ ಬಿಟ್ಟು ಕುಡಿಯೋ ನೀರು 24 ಗಂಟೆ ಕುಡಿಯೋ ನೀರಿಗೆ ಈಗಾಗಲೇ ಪೈಪ್ಲೈನ್ ಮನೆಗೆ ಬರ್ತಾ ಉಂಟು. ಕರೆಂಟ್ ವಿದ್ಯುತ್ ಶಕ್ತಿಯನ್ನು 30 ವರ್ಷ ಕಡಿಮೆ ಆದರೂ ಕೂಡ ಯಾವುದೊಂದು ಕೊರತೆ ರೀತಿಯಲ್ಲಿ ವಿದ್ಯುತ್ ಶಕ್ತಿ ಕೂಡ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ಎಲ್ಲ ರೀತಿಯ ಏನೆಲ್ಲ ತಾವು ಹೇಳಿದಾವೆ ಎಲ್ಲ ರೀತಿಯ ಹಂತವಾಗಿ ಈ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲ ಇವತ್ತು ಹಮ್ಮಿಕೊಂಡು ಹೇಳಿಕೊಳ್ತಾ, ಕಿನ್ಯಾ ಗ್ರಾಮ ಒಂದು ಸಹೋದರ ಪ್ರೀತಿ ವಿಶ್ವಾಸ. ಮತ್ತೊಮ್ಮೆ ಕಿನ್ಯಾ ಗ್ರಾಮದ ಮಸೀದಿ ಅಧ್ಯಕ್ಷ ಮತ್ತು ದೇವಸ್ಥಾನದ ಸಮಿತಿಯ ಸದಸ್ಯರಿಗೆ ಎಲ್ಲರಿಗೂ ಕೂಡ ಕೋವಿಡ್ ಟೈಮಲ್ಲಿ ಸಿರಾಜ್ ಕೋವಿಡ್ ಟೈಮಲ್ಲ ವಾಟ್ಸಪ್ಪಲ್ಲಿ ಸಮಸ್ಯೆ ಆದದ್ದು ಕೋವಿಡ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಸಣ್ಣ ಪುಟ್ಟದ ಗೊತ್ತಿದ್ದಿಲ್ಲ, ಕೆಲವರು ಕೆಲಸ ಮಾಡೋದಿಲ್ಲ. ಅವರಿಗೆ ವಾಟ್ಸಪ್ ಬೆಳಿಗ್ಗೆ ಎದ್ದು ಒಂದು ವಾಟ್ಸಪ್ನಲ್ಲಿ ಮತ್ತು ರಾತ್ರಿ 4 ವಾಯ್ಸ್ ಮೆಸೇಜ್ ಇದರಲ್ಲಿ ಬಿಡುವುದಲ್ಲದೆ ಬೇರೆ ಇವರಿಗೆ ಗೊತ್ತಿಲ್ಲ. ಸಮಸ್ಯೆ ಹೇಳಲಿಕ್ಕೆ ಗೊತ್ತಲ್ಲದೆ ಸಮಸ್ಯೆಗೆ ಬಗೆಹರಿಸಬೇಕಂತ ಗೊತ್ತಿಲ್ಲ. ಮತ್ತು ಆ ಸಮಸ್ಯೆ ಹಿಂದೇನು ಅದರ ಮುಂದೇನು ಅವನಿಗೆ ಅದು ಏನು ಕೂಡ ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಕೆಲವು ಏಕರಿದ್ದಾರೆ ಭಯಂಕರ ಸ್ಪೀಡ್, ಆ ಕಡೆ ಈ ಕಡೆ ಓಡುವಂಥ ಪುಡ್ಸೋದಿಲ್ಲ. ಇವರು ಓಡುವ ಸ್ಟೈಲ್ ಮಾಡುವ ಎಲ್ಲ ವೇದ ನೋಡುವಾಗ ಅವನು ಒಮ್ಮೆ ನಿಲ್ಲಿಸಿ ಎಲ್ಲಿಗೆ ಹೋಗ್ತಿದ್ವಿ ಅವನಿಗೆ ಗೊತ್ತಿಲ್ಲ, ಇಲ್ಲಿ ಹೋಗ್ತಿದ್ದಾನಂತೆ. ಅವನ ಪರಿಸ್ಥಿತಿಯಲ್ಲಿದೆ, ಅವನಿಗೆ ಗುರಿಯೂ ಇಲ್ಲ, ದಿಕ್ಕು ಇಲ್ಲ, ದೆಸೆಯೂ ಇಲ್ಲ. ಒಟ್ಟಾರೆಯಾಗಿ ಮಾತಾಡುವಂಥ ಹಲವರಿದೆ. ಆ ರೀತಿ ಇಬ್ಬರು ಮಾತಾಡಿದ್ರು. ಅಲ್ಲಿ ಕೇಸ್ ಕೊಡ್ಬೇಕು, ಇಲ್ಲಿಗೆ 2 ಗೊಂದಲ ಆಯಿತು. ಏನಿಲ್ಲ, ನಮ್ಮ ಮಸೀದಿ ಅಧ್ಯಕ್ಷ ಇಸ್ಮಾಯಿಲ್ ಜಾರಿ ಅವರು ನಮ್ಮ ಸಮುದಾಯದ 4 ಹಿರಿಯರನ್ನು ಕರೆಸಿ, ನಮ್ಮ ಬಾಬಾ ಪೂಜಾರಿ ಮತ್ತು ಹಿರಿಯ ಕರೆಸಿ ಕೂತ್ಕೊಂಡು 2 ಕೂಡ ಯುವಕರಲ್ಲಿ ಬಂದು ನಮ್ದು ಮಾಡಿ ತಪ್ಪಾಗಿ ಇಬ್ಬರು ಕೂಡ ನಮ್ದು ಮಾಡಿ ತಪ್ಪಾಗಿದೆ, ನಮ್ದು ಕ್ಷಮಿಕೆ ಇಲ್ಲ ಅಂತ ಹೇಳಿ ಅಷ್ಟು ಸೌಹಾರ್ದತೆಯಿಂದ ಮುಗಿಸುವಂಥ ಒಂದು ದೊಡ್ಡ ಮಾದರಿ ಒಂದು ಗ್ರಾಮ ಕೂಡ ಇವತ್ತು ನಮ್ಗೆ ಆ ನೇತೃತ್ವ ನಮ್ಗೆ ಇವತ್ತು ಬೇಕಾಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಪೊಲೀಸ್ ಪಂಚಾಯತಿಗೆ ಮಾಡಿದರೆ ಅದು ಟೆಂಪರರಿ ಪಂಚಾಯತಿಗೆ, ನಿಮ್ಮ ಊರ ಹಿರಿಯರು ಕೂತ್ಕೊಂಡು ಮಾಡಿದರೆ ಅದು ಪರ್ಮನೆಂಟ್ ಪಂಚಾಯತಿಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಈ ಎಲ್ಲ ಸಮಸ್ಯೆ ಬಂದಾಗ ನೀವು ಮುಂದೆ ನಿಂತು ಎಲ್ಲ ಜಾತಿ ಎಲ್ಲ ಮುಂದೆ ನಿಂತು ಸೋದರದ ಪ್ರೀತಿಯಿಂದ ಅದನ್ನು ಬಗೆಹರಿಸಿದ ಕೆಲಸ ನಿಮ್ಮೆಲ್ಲಿಂದ ಆಗಲಿ ಅಂತ ನಾನು ಕೇಳಿಕೊಳ್ತಾ, ಗೋಲ್ಡನ್ ಬಹುಶಃ ನಮ್ಮ ಈ ಒಂದು ಸಂಸ್ಥೆ ಗೋಲ್ಡನ್ ಹೆಲ್ತ್ ಫೌಂಡೇಶನ್ನ ಗ್ರಾಮೀಣ ದತ್ತಿ ಆರೋಗ್ಯ ಕೇಂದ್ರ ಆದಷ್ಟು ಬೇಗನೆ ಎದ್ದು ನಿಂತು ಇದು ಆರೋಗ್ಯ ಮಾತ್ರ ಅಲ್ಲ ಎಲ್ಲ ಕ್ಷೇತ್ರದಲ್ಲಿ ಕೂಡ ತನ್ನ ಕೆಲಸ ನಿರ್ವಹಿಸಲಿ, ಸರ್ವ ಜನರಿಗೆ ಪ್ರೀತಿಗೆ ಇವತ್ತು ಪಾತ್ರರಾಗಲು ಕೇಳಿಕೊಳ್ತಾ, ನಿಮ್ಗೆಲ್ಲರಿಗೂ ನಾನು ಸಲ್ಲಿಸಿ ನಾನೊಬ್ಬ ಪ್ರತಿನಿಧಿಯಾಗಿಕೊಂಡು ಯಾವ ರೀತಿಯಿಂದ ಅದಕ್ಕೆ ಸಹಕಾರ ಮಾಡಲಿಕ್ಕೆ ನನ್ನ ಸಾಧ್ಯವಿದೆ ಆ ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಕೊಡ್ತಂತ ಹೇಳಿಕೊಳ್ತಾ, ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಸಹಕಾರ ಕೇಳಿಕೊಳ್ಳುತ್ತಾ 2 ಮುಗಿಸ್ತೇನೆ. ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಸೋದರಿಗೆ ನಮಸ್ಕಾರಗಳು. ಜೈ ಕರ್ನಾಟಕ, ಜೈ ಹಿಂದ್.